ಶ್ರೀ ಭೋಜಲಿಂಗೇಶ್ವರ ಮಠ ಸುಕ್ಷೇತ್ರ ಗೌಡ್ನಹಳ್ಳಿ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನಲ್ಲಿದೆ. ಇದರ ಒಂದು ಮೂಲ ಪರಿಚಯ ಚಿತ್ತಾಪುರ ತಾಲೂಕಿನ ಸೂಗೂರು ಎನ್ ಗ್ರಾಮದಲ್ಲಿ ಜನಿಸಿರ್ತಕ್ಕಂತಹ ಮಹಾಪುರುಷ ಸದ್ಗುರು ಶ್ರೀ ಭೋಜಲಿಂಗೇಶ್ವರ ಒಂದು ಹೆಸರಿನ ಮೇಲೆ ಸ್ಥಾಪಿತವಾಗಿರ್ತಕ್ಕಂಥ ಶಾಖಾಮಠ ಇದಾಗಿದ್ದು, ಮೂಲತಃವಾಗಿ ಭೋಜಲಿಂಗೇಶ್ವರರು ನಾಲ್ವಾರ ಹತ್ತಿರ ಇರತಕ್ಕಂತಹ ಸೂಗೂರು ಎನ್ ಗ್ರಾಮದಲ್ಲಿ ಜನಿಸಿರ್ತಾರೆ. ಕಲಬುರಗಿಯ ಶರಣಬಸವೇಶ್ವರರ ಒಂದು ವರಪ್ರಸಾದದಿಂದ ಜನಿಸಿರ್ತಕ್ಕಂಥ ಮಹಾನ್ ವ್ಯಕ್ತಿ, ಮಹಾನ್ ಶಕ್ತಿ. ಸಂಸಾರದಲ್ಲಿದ್ದುಕೊಂಡು ಅಲೌಕಿಕ ಪಾರಮಾರ್ಥವನ್ನು ಜಗತ್ತಿಗೆ ಪರಿಚಯಿಸಿರ್ತಕ್ಕಂಥವ್ರು. ಸಾಮಾನ್ಯವಾದ ಒಂದು ಕುಟುಂಬದಲ್ಲಿ ಜನಿಸಿರ್ತಕ್ಕಂತಹ ಹಾಲು ಮತ ಸಮಾಜದಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿ ಬೆಳೀತಾ ಬೆಳೀತಾ ನಿರಂತರವಾಗಿ ತನ್ನದೇ ಆಗಿರ್ತಕ್ಕಂಥ ಅಗಾಧ ಶಕ್ತಿಯನ್ನು ಈ ಜಗತ್ತಿಗೆ ಕೊಟ್ಟಿರ್ತಕ್ಕಂಥವ್ರು. ಗುರುವಿಲ್ಲದೆ ಸದ್ಗುರುವಾಗಿರ್ತಕ್ಕಂತಹ ವ್ಯಕ್ತಿ. ಅನೇಕ ಜನ ಮಹಾಪುರುಷರು ತಮ್ಮದೇ ಆಗಿರ್ತಕ್ಕಂಥ ಗುರುವಿನ ಶಕ್ತಿಯ ಮೇಲೆ ಗುರುವಿನಿಂದ ಮಾರ್ಗದರ್ಶನ ಪಡೆದು ಶ್ರೇಯಸ್ಸನ್ನು ಪಡೆದಿರ್ತಾರೆ. ಆದರೆ ಭೋಜಲಿಂಗೇಶ್ವರರು ಸ್ವಯಂ ಸಿದ್ಧಿಯನ್ನು ಪಡೆದಿರುವುದರಿಂದ ಅವರಿಗೆ ಸ್ವಯಂ ಸಿದ್ಧಿ ಶರಣ ಅಂತ ನಾವು ಕರಿತೀವಿ. ಕಲ್ಯಾಣ ಭಾಗದಲ್ಲಿ ಹಲವಾರು ಶರಣರು ಮಹಾಪುರುಷರು ಜೀವನ ತಳೆದು ಹೋಗಿದ್ದಾರೆ. ಅವರೆಲ್ಲರಲ್ಲಿ ನಮಗೂ ವಿಶೇಷವಾಗಿ ಕಾಣಸಿಗತಕ್ಕಂಥವರು ಸದ್ಗುರು ಭೋಜಲಿಂಗೇಶ್ವರರು. ಸೂಗೂರು ಎನ್ ಗ್ರಾಮದಲ್ಲಿ ಅವರ ಒಂದು ಮೂಲ ಗದ್ದಿಗೆ ಸ್ಥಳವಿರ್ತದೆ. ಶಿಷ್ಯ ಪರಂಪರೆಗೆ ಬಂದಾಗ ಭೋಜಲಿಂಗೇಶ್ವರರ ಒಂದು ಶಿಷ್ಯ ಪರಂಪರೆಯಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಲ್ತಕ್ಕಂಥ ವ್ಯಕ್ತಿ ಪರಮಪೂಜ್ಯ ಶ್ರೀ ಬಸವರಾಜ ತಾತನವರು. ಗುರುವಿನ ವಾಣಿಯನ್ನು ಚಾಚು ತಪ್ಪದೆ ಪಾಲಿಸುತ್ತಿರುವ ಶಿಷ್ಯರು ನಿರಂತರವಾಗಿ ಗುರುಸ್ಮರಣೆಯನ್ನು ಮಾಡುತ್ತಾ ಗುರುವಿನ ಹೆಸರನ್ನು ಬೆಳೆಸಬೇಕನ್ನೋ ಒಂದು ಸದುದ್ದೇಶದಿಂದ ಹಲವಾರು ಶಾಖಾ ಮಠಗಳ ಒಂದು ಸ್ಥಾಪನೆಗೆ ಅವರು ಕಾರಣರಾಗ್ತಾರೆ. ಅದೇ ರೀತಿಯಾಗಿ ಅವರು ಈ ಒಂದು ಗೌಡನಹಳ್ಳಿಯಲ್ಲಿ ಗ್ರಾಮದಲ್ಲಿಯೂ ಕೂಡ ಒಂದು ಭೋಜಲಿಂಗೇಶ್ವರ ಶಾಖಾ ಮಠ ಸ್ಥಾಪನೆ ಆಗಲಿಕ್ಕೆ ಮೂಲ ಕಾರಣೀಕರ್ತರು ಬಸವರಾಜ ತಾತನವರು ಅಂತ ಹೇಳ್ಬೋದು. ಭೋಜಲಿಂಗೇಶ್ವರ ಮಠದ ಶಿಷ್ಯ ಬಳಗದಲ್ಲಿ ಗುರ್ಮಿಟ್ಕಲ್ ಹತ್ತಿರ ಇರ್ತಕ್ಕಂಥ ಚಪೇಟ್ಲ ಗ್ರಾಮದ ಮಲ್ಲರೆಡ್ಡಿ ಅವರನ್ನು ನಾವು ಇವತ್ತು ಸ್ಮರಣೆ ಮಾಡಬೇಕಾಗುತ್ತೆ. ಯಾಕಂದರೆ ಗೌಡನಹಳ್ಳಿಯಲ್ಲಿ ಮಠ ಸ್ಥಾಪನೆ ಆಗಬೇಕಾದ್ರೆ ಮೂಲ ವ್ಯಕ್ತಿನೇ ಅವರು. ಗೌಡನಹಳ್ಳಿ ಗ್ರಾಮಕ್ಕೆ ಪರಿಚಯ ಮಾಡಿದ ನಂತರ ಪರಮಪೂಜ್ಯ ಬಸವರಾಜ ತಾತನವರು 1996ನೇ ಇಸ್ವಿಯಲ್ಲಿ ಒಂದು ಒಳ್ಳೆಯ ದಿನದಂದು ಈ ಮಠದ ಸ್ಥಾಪನೆಗೆ ಅಡಿಗಲ್ಲಾಗ್ತಾರೆ. ಇಲ್ಲಿಯವರೆಗೂ 2.5 ದಶಕಗಳ ಕಾಲ ಈ ಮಠ ನಡೆದು ಬಂದಿರತಕ್ಕಂಥ ಇತಿಹಾಸವಾಗಿದೆ. ಈ ಮಠ ಪರಂಪರೆಗೆ ಬಂದಾಗ ಶಿಷ್ಯರ ಒಂದು ವೃಂದದಲ್ಲಿಯೂ ಕೂಡ ಬಸವರಾಜ ತಾತನವರು ಶಿಷ್ಯರನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥ ಒಂದು ಉದ್ದೇಶದಲ್ಲಿದ್ದಾಗ ಅವರಿಗೆ ಒಂದು ಪರಮಾಪ್ತರಾಗಿರ್ತಕ್ಕಂಥ ಪರಮಪೂಜ್ಯ ಶ್ರೀ ಪ್ರಕಾಶ್ ತಾತನವರನ್ನು ಆಯ್ಕೆ ಮಾಡಿಕೊಳ್ತಾರೆ. ಈ ಗೌಡನಹಳ್ಳಿ ಮಠದಲ್ಲಿ ಪ್ರಕಾಶ್ ತಾತನವ್ರನ್ನ ಪೀಠಾಧಿಪತಿಗಳನ್ನಾಗಿ ಮಾಡಿದ ನಂತರ ಈ ಮಠದ ಬೆಳವಣಿಗೆಯಲ್ಲಿ ಒಂದು ಐತಿಹಾಸಿಕ ಮೈಲುಗಲ್ಲು ಅಂತ ನಾವು ಹೇಳ್ಬೋದು. 2.5 ದಶಕಗಳಿಗೆ ಇರ್ತಕ್ಕಂಥ ಮಠ ಇದು. ಸುಮಾರು ಏನಿಲ್ಲ ಅಂದ್ರೆ ಒಂದು 100 ವರ್ಷಗಳ ಮಠ ಅದೇನು ಅಂತ ಅನ್ನಿಸ್ತಕ್ಕಂಥ ಒಂದು ಪರಿಸರ ಇಲ್ಲಿ ಕಾಣಿಸ್ತದೆ. ಪ್ರಕಾಶ್ ತಾತನವರು ಪ್ರತಿ ವರ್ಷವೂ ಕೂಡ ಭೋಜಲಿಂಗೇಶ್ವರ ಏನು ಪ್ರತಿ ವರ್ಷ ಜಾತ್ರೆ ಫೆಬ್ರವರಿ ತಿಂಗಳಿನಲ್ಲಿ ಜಾತ್ರೆ ಮಾಡ್ತಾರಲ್ಲ, ಆ ಜಾತ್ರೆಯಲ್ಲಿ ಪ್ರತಿ ವರ್ಷವೂ ಕೂಡ ಒಂದೊಂದು ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿರತಕ್ಕಂಥದ್ದು ಈ ಮಠದ ಇತಿಹಾಸವಾಗಿದೆ. ಜ್ಞಾನದ ಸಂಕೇತವಾಗಿರಲಿ ಅಂತೇಳಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವು ಕೂಡ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಮಠದಲ್ಲಿ. ತದನಂತರದಲ್ಲಿ ಬಂದಾಗ ಅನೇಕ ಬಡ ಜನರಿಗೆ ಪ್ರತಿ ವರ್ಷ ಒಂದಿಲ್ಲದೊಂದು ವಿಶೇಷ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿರತಕ್ಕಂಥದ್ದೊಂದು ವಿಷಯದಲ್ಲಿ ಇನ್ನು ಎಲ್ಲ ಶರಣರನ್ನು ಒಂದು ಕಡೆ ಸೇರಿಸ್ಬೇಕಲ್ಲ, ಒಳ್ಳೆಯದಾಗಲಿ ಅನ್ನತಕ್ಕಂಥ, ಬಡ ಜನರಿಗೆ ಸಹಾಯ ಆಗಲಿ ಅನ್ನತಕ್ಕಂಥ ಒಂದು ಕಾರಣದಿಂದ ಅನೇಕ ಸಾಮೂಹಿಕ ವಿವಾಹಗಳನ್ನು ಮಾಡಿರ್ತಕ್ಕಂಥ ಕೀರ್ತಿ ಶ್ರೀಮಠಕ್ಕೆ ಸಲ್ಲುತ್ತದೆ. ಇನ್ನು ನಮ್ಮ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತರನ್ನು ಸ್ಮರಣೆ ಮಾಡಬೇಕಲ್ಲ, ಆ ಒಂದು ಉದ್ದೇಶದಿಂದವೂ ಕೂಡ ಸಾವಿರಾರು ಜನರ ರೈತರನ್ನ ಒಂದೆಡೆಗೆ ಸೇರಿಸಿ ರೈತ ಮಹೋತ್ಸವ ಮಾಡಿರ್ತಕ್ಕಂಥ ಸತ್ಕೀರ್ತಿ ಶ್ರೀ ಭೋಜಲಿಂಗೇಶ್ವರ ಮಠಕ್ಕೆ ಸಲ್ಲುತ್ತದೆ. ಪರಮಪೂಜ್ಯ ಶ್ರೀ ಪ್ರಕಾಶ್ ತಾತನವರಿಗೆ ಮತ್ತು ಪರಮಪೂಜ್ಯ ಶ್ರೀ ಬಸವರಾಜ ತಾತನವರಿಗೆ ಸಲ್ಲುತ್ತದೆ. ಈ ನಮ್ಮ ನಾಡಿನ ಭಾಗದಲ್ಲಿರ್ತಕ್ಕಂಥ ಹಲವಾರು ಶರಣರನ್ನು ಒಂದು ಕಡೆ ಸೇರಿಸಬೇಕು ಅನ್ನೋ ಒಂದು ಸಂಕಲ್ಪದೊಂದಿಗೆ 63 ಶರಣರ ಮಂಟಪ ಪೂಜೆ ಅನ್ನತಕ್ಕಂಥದ್ದು ಒಂದು ಸ್ವರ್ಗದಂತೆ ಕಾರ್ಯಕ್ರಮವೂ ಕೂಡ ಆಗಿರ್ತಕ್ಕಂಥದ್ದು. ತದನಂತರದಲ್ಲಿ ಕೋಟಿ ಬಿಲ್ವಾರ್ಚನೆ, ಅನೇಕ ಕಾರ್ಯಗಳು ಶ್ರೀಮಠದ ವತಿಯಿಂದ ಆಗಿರ್ತಾವೆ. ಒಂದು ವಿಶೇಷ ಏನಂತಂದರೆ ಇಲ್ಲಿ
ಗುರುವಿನ ನಾಮಸ್ಮರಣೆಯೇ ಪ್ರಧಾನ ಉದ್ದೇಶವಾಗಿರುತ್ತದೆ. ಸದ್ಗುರು ಭೋಜಲಿಂಗೇಶ್ವರರು ಒಂದು ವರಪ್ರಸಾದ ಇದ್ದಂಗೆ. ಇಲ್ಲಿಗೆ ಬಂದಿರತಕ್ಕಂಥ ಎಲ್ಲ ಭಕ್ತರು ಹೆಚ್ಚು ಕಡಿಮೆ ಬಡ ಭಕ್ತರ ಸಂಖ್ಯೆನೇ ಈ ಮಠಕ್ಕೆ ಜಾಸ್ತಿ ಇರುವುದರಿಂದ ಪೂಜ್ಯರು ಕೂಡ ಅಷ್ಟೇ. ಪರಮ ಪೂಜ್ಯ ಪ್ರಕಾಶ್ ತಾತನವರು ಕೂಡ ತಾಯಿ ಹೃದಯ ಉಳ್ಳತಕ್ಕಂಥವ್ರು, ಮನಸ್ಸು ಮಗುವಿನ ಥರ ಇರ್ತಕ್ಕಂಥವ್ರು. ಬಸವರಾಜ ತಾತನವರು ಈ ಒಂದು ಗೌಡನಹಳ್ಳಿಯ ಭೋಜಲಿಂಗೇಶ್ವರ ಮಠಕ್ಕೆ ಪೀಠಾಧಿಪತಿಗಳನ್ನಾಗಿ ಸೂಕ್ತ ವ್ಯಕ್ತಿಯನ್ನು ಆರಿಸ್ಕೊಂಡಿದ್ದಾರೆ. ಯಾಕಂತಂದರೆ ಗದಗ ಜಿಲ್ಲೆಯ ರೋಣ ತಾಲೂಕಿನ ಒಂದು ಸಣ್ಣ ಗ್ರಾಮ ಕೂರುವಿನಕೊಪ್ಪ. ಆ ಸಣ್ಣ ಗ್ರಾಮದಲ್ಲಿ ಒಂದು ಜವಾಬ್ದಾರಿಯುತ ಕುಟುಂಬ, ಪಂಚಮುಖಿ ಮನೆತನದವರು, ಅಗರ್ಭ ಶ್ರೀಮಂತರು. ಆ ಮನೆತನದಿಂದ ಬಂದಿರತಕ್ಕಂಥವರು ಪರಮ ಪೂಜ್ಯ ಶ್ರೀ ಪ್ರಕಾಶ್ ತಾತನವರು. ಗುರುವಿನ ಅಂತಃಕರಣದಿಂದ, ಗುರುವಿನ ಅಂತರ್ದರ್ಶನದಿಂದ ಈ ಒಂದು ಮಠ ಪರಂಪರೆಗೆ ಒಪ್ಪಿಕೊಂಡಿರ್ತಕ್ಕಂಥವ್ರು, ತಮ್ಮನ್ನು ತಾವು ಸಮರ್ಪಿಸಿಕೊಂಡಿರ್ತಕ್ಕಂಥವ್ರು. ಶ್ರೀ ಭೋಜಲಿಂಗೇಶ್ವರರ ಮತ್ತು ಪರಮ ಪೂಜ್ಯ ಬಸವರಾಜ ತಾತನವರ ಅಮೃತವಾಣಿಗಳನ್ನು ಚಾಚೂ ತಪ್ಪದೆ ಪಾಲಿಸ್ತಕ್ಕಂತಹ ಶ್ರೀಮಠದ ಪೀಠಾಧಿಪತಿಗಳು ಪ್ರಕಾಶ್ ತಾತನವರಾಗಿದ್ದಾರೆ. ಅವರಿಂದ ಸಾವಿರಾರು ಕೆಲಸಗಳು ಈ ಮಠದಲ್ಲಿ ನಡೀತಾ ಇದ್ದಾವೆ. ಎಷ್ಟೋ ಜನರು ನಂಬಿಕೊಂಡು ಬಂದು ತಮ್ಮ ಜೀವನದಲ್ಲಿ ಆಗಿರ್ತಕ್ಕಂಥ ಹಲವು ನೋವುಗಳಿಗೆ ಪರಿಹಾರವನ್ನು ಕಂಡುಕೊಂಡಿರ್ತಕ್ಕಂಥದ್ದು ಈ ಮಠದ ಇತಿಹಾಸವೆಂದು ಹೇಳ್ಬೋದು.